ಅನ್ನಪುಟ ಗುಡ್ ಗುಡ್. ಅಯ್ಯೋ ಖಾರ ಆಗೋಯ್ತಾ? ಸರಿ, ಚಟ್ನಿ ಬೇಡ, ಸಾಗಲ್ ತಿನ್ಸ್ಲಾ? ಓಕೆ ತಗೋ. ಗುಡ್ ಗರ್ಲ್. ಏನಿವತ್ತು ನಮ್ ಪುಟ ಹಠ ಮಾಡದೆ ತಿಂಡಿ ತಿಂತಾ ಇದ್ದಾಳೆ. ಅವಳು ನನ್ನ ಮುದ್ದು ಬಂಗಾರ ಅಲ್ವಾ, ಅವಳು ಅಪ್ಪನ ಹತ್ರ ಹಠ ಮಾಡಲ್ಲ, ಹಠ ಏನಿದ್ರು ಅಮ್ಮನ ಹತ್ರ. ಅದೇ ಸರಿ. ಎಷ್ಟೇ ಆದ್ರೂ ನೀವೇ ತಾನೇ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಅದಕ್ಕೆ ಹಾಗೆ. ನಾನು ನನ್ನ ಪುಟ್ಟ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಪುಟ್ಟ? ಸರಿ ಸಾನಾ, ತಿಂಡಿ ತಿನ್ನು, ಬಿಸಿ ಬಿಸಿ ದೋಸೆ ಮಾಡಿದ್ದೀನಿ. ಇಲ್ಲಪ್ಪ, ನನ್ಗೆ ಆಫೀಸ್ಗೆ ಟೈಮ್ ಆಯ್ತು. ಹೀಗೆಲ್ಲ ತಿಂಡಿ ಬಿಟ್ರೆ ಹೇಗೆ ಸಾನಾ? ಬೆಳಿಗ್ಗೆ ತಿಂಡಿ ಬಿಡಬಾರ್ದು, ನಿನ್ ಗೊತ್ತು ತಾನೆ ಬೆಳಿಗ್ಗೆ ತಿಂಡಿ ತಿಂದಿದ್ರೆ ಏನಾಗತ್ತೆ ಅಂತ. ಮತ್ತೆ ನೀನ್ ಪುರಾಣ ಶುರು ಮಾಡ್ಬೇಡ, ನನಗೆ ಈಗ್ಲೇ ಲೇಟ್ ಆಯ್ತು, ಮತ್ತೆ ಆಫೀಸಲ್ಲಿ ಪ್ರಾಬ್ಲಮ್ ಆಗತ್ತೆ. ಸರಿ, ನೀನ್ ಹೋಗ್ಬಿಟ್ಪಾ. ನಾನು ಪುಟ್ಟಿ ಇವತ್ತು ಪಾರ್ಕಿಗೆ ಆಟ ಆಡಕ್ ಹೋಗ್ತೀವಿ ಅಲ್ವಾ ಪುಟ್ಟ? ದಿನ ಪಾರ್ಕ್ಗೆ ಹೋಗ್ತೀರಾ ತಾನೆ, ಮತ್ ಯಾಕೆ ಅದನ್ನ ಹೇಳೋದು? ಅಪ್ಪ ಮಗಳನ್ನ ನೋಡಿ ಅಮ್ಮ ಹೊಟ್ಟೆ ಉರ್ಕೊಳ್ಳಿ ಅಂತ ಅಲ್ವಾ ಪುಟ್ಟ? ಹಾಯ್ ಫೈ. ಸಾಕು, ನಾನೇನ್ ಹೊಟ್ಟೆ ಉರ್ಕೊಳ್ಳಲ್ಲ. ಅದು ನಿನ್ ಮುಖ ನೋಡ್ರೆ ಗೊತ್ತಾಗತ್ತೆ. ಸರಿ ಸರಿ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಅಂಕಿತ್, ನಾನಿನ್ ಹೊರಡ್ತೀನಿ. ಸರಿ, ಬಾಯ್, ಹ್ಯಾವ್ ಅ ನೈಸ್ ಡೇ. ಬಾಯ್ ಪುಟ್ಟ. ಬಾಯ್ ಮಾಮ್. ಈಗ ನನ್ನ ಮುದ್ದು ಬಂಗಾರಿ ಸಾಗು ಜೊತೆ ದೋಸೆ ತಿಂತಾಳೆ. ಸಾನಾ, ಸಾನಾ ನಿಂತ್ಕೋ, ತಗೋ ಇದನ್ನ. ಏನಿದು ಅಂಕಿತ್? ನೀನು ಮನೇಲಿ ತಿಂಡಿ ತಿಂದಿಲ್ವಲ್ಲ, ಅದನ್ನ ಹಾಟ್ ಬಾಕ್ಸ್ ಅಲ್ಲಿ ಹಾಕೋ ಬಂದಿದ್ದೀನಿ. ಆಫೀಸಲ್ಲಿ ಟೈಮ್ ಆದ ತಕ್ಷಣ ತಿನ್ನು. ಥ್ಯಾಂಕ್ ಯು ಸೋ ಮಚ್. ಗಂಡ್ಸು ಅನ್ನೋ ಈಗೋ ಇಲ್ದೆ ಎಲ್ಲಾ ಕೆಲ್ಸನೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದೆಯಾ. ಥ್ಯಾಂಕ್ ಯು ಸೋ ಮಚ್. ನೀನು ಹೆಣ್ಣು ಅನ್ನೋ ಬಿಗುಮಾನ ಇಲ್ದೆ ನೀನೇ ದುಡ್ದು ಮನೆ ನೋಡ್ಕೋತಾ ಇದೀಯ. ನಾನು ಇಷ್ಟು ಮಾಡದಿದ್ರೆ ಹೇಗೆ ಹೇಳು? ನೀನ್ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ದೆ ನಿನ್ ಸ್ವಂತ ಆಪ್ ಲಾಂಚ್ ಮಾಡ್ತಾ ಇದೀಯಾ. ಅಂಥದ್ರಲ್ಲಿ ನಾನು ಇಷ್ಟು ಹೆಲ್ಪ್ ಮಾಡದೇ ಇದ್ರೆ ಹೇಗೆ ಹೇಳು? ಇನ್ನೊಂದು 2 ತಿಂಗಳ ಅಷ್ಟೇ ನನ್ನ ಆ್ಯಪ್ ಲಾಂಚ್ ಆಗಲಿ, ಆಮೇಲೆ ನೀನು ಆರಾಮಾಗಿ ಮನೇಲಿ ಇದ್ರೂ ತೊಂದರೆ ಇಲ್ಲ. ನಿನ್ನನ್ನು ನಾನು ರಾಜ್ಕುಮಾರಿ ತರ ನೋಡ್ಕೋತೀನಿ. ಸರಿ ಸರಿ, ನನಗೆ ಆಫೀಸಿಗೆ ಲೇಟ್ ಆಯ್ತು, ಬರ್ಲಾ? ಐ ಲವ್ ಯು. ಲವ್ ಯು ಟು ಸರ್. ಜಂಪ್ ಮಾಡು ಮಾಡು ಪುಟ್ಟ. ಯೇ ಗುಡ್ ಗರ್ಲ್. ಓ ನೀನ್ ಬ್ರೇವ್ ಗರ್ಲ್ ತಾನೆ. ಇನ್ನೊಂದು ಜಂಪ್ ಜಂಪ್ ಜಂಪ್. ಯೇ ಇವಾಗ ಕೆಳಗಡೆಯಿಂದ, ಇವಾಗ ಇಲ್ಲಿಂದ ಜಂಪ್ ಮಾಡ್ಬೇಕು. ಅಪ್ಪ ಹಿಡ್ಕೊಳ್ಬೇಕು. ಓಕೆ ಬಂಗಾರಿ, ಹಾರು ಜಂಪ್. ಯೇ ಇದು ಹಲೋ ಸರ್, ನಾನು ಸರ್ ಮಲ್ಲಿ. ಎಲ್ಲಿದ್ದೀರಾ ಸರ್? ನಾನು ಪಾಪು ಜೊತೆ ಪಾರ್ಕಲ್ಲಿ ಇದ್ದೀನಿ. ಯಾಕೆ ಮಲ್ಲಿ, ಯಾಕೋ ಟೆನ್ಷನಲ್ಲಿರೋ ಆಗಿದೆ? ಸರ್, ಮನೇಲಿ ಗ್ಯಾಸ್ ಲೀಕ್ ಆಗ್ತಿದೆ ಸರ್, ಪೈಪ್ ಕಟ್ ಆಗ್ಬಿಟ್ಟಿದೆ ಸರ್, ಮನೆ ತುಂಬಾ ವಾಸನೆ ಬರ್ತಿದೆ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಮೈ ಗಾಡ್, ನಾನ್ ಬೇರೆ ಪಾಪುನ್ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಲ್ಲ, ಇಲ್ಲಿಂದ ಅಲ್ಲಿಗೆ ಬರೋದಕ್ಕೆ ಅರ್ಧ ಗಂಟೆನಾದ್ರೂ ಬೇಕು. ಏನ್ ಮಾಡೋದು? ಒಂದ್ ಕೆಲಸ ಮಾಡ್ತೀನಿ, ನಾನು ನನ್ನ ಫ್ರೆಂಡ್ ಸುರೇಶ್ನ ಇವಾಗ್ಲೇ ಅಲ್ಲಿ ಬರೋದಕ್ಕೆ ಹೇಳ್ತೀನಿ. ಅಲ್ಲಿ ತನಕ ನೀನು ಹುಷಾರಾಗಿರು. ನೋಡು, ಕಿಟಕಿಗಳನ್ನೆಲ್ಲ ಓಪನ್ ಮಾಡು, ಬೆಂಕಿ ಗಡ್ಡಿ ಗೀರೋಕ್ ಹೋಗ್ಬೇಡ. ಮೊದಲು ಮೇನ್ ಸ್ವಿಚ್ ಆಫ್ ಮಾಡು. ಸರಿ ಸರ್, ಆಯ್ತು. ಸರಿ ಆಯ್ತು. ಹಲೋ ಸುರೇಶ. ಹೌದಾ, ಸ್ವಲ್ಪ ಸುರೇಶನ್ ಕರೀತೀರಾ? ಸ್ವಲ್ಪ ಅರ್ಜೆಂಟ್ ಇತ್ತು. ಸರಿ. ಪುಟ್ಟಿ ಎಲ್ಲೋದ್ಲು? ಪುಟ್ಟಿ, ಅನನ್ಯ ಸರ್, ಇಲ್ಲೊಂದು ಚಿಕ್ಕ ಮಗು ನಿಂತಿತ್ತು, ನೋಡಿದ್ರಾ? ಇಲ್ವಲ್ಲ. 5-6 ವರ್ಷ. ಇಲ್ಲ, ನೋಡಿಲ್ಲ. ನೋಡಿಲ್ವಾ? ಅಯ್ಯೋ, ಎಲ್ಲೋದ್ಲು? ಅನನ್ಯ. ಅಪ್ಪನ ಜೊತೆ ಆರಾಮವಾಗಿ ಪಾರ್ಕ್ನಲ್ಲಿ ಆಡ್ತಿದ್ದಂಥ ಅನನ್ಯ ಇದ್ದಕ್ಕಿದ್ದಂಗೆ ಕಾಣೆಯಾಗ್ತಾಳೆ. ತನ್ನ ಶಕ್ತಿಗೂ ಮೀರಿ ಪಾರ್ಕಲ್ಲೂ ಸುತ್ತಮುತ್ತಲಿನ ಏರಿಯಾನಲ್ಲೂ ಹುಡುಕಿ ಸಿಗದೆ ಸೋತು ಮನೆಗೆ ಬರ್ತಾನೆ ಅಂಕಿತ್. ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಸಹನಾ ತತ್ತರಿಸಿ ಹೋಗ್ತಾಳೆ. ಸಹನಾ ತಂದೆ ರಾಮದಾಸ್ ಕೂಡ ಮಗಳ ಮನೆಗೆ ಬರ್ತಾರೆ. ಸಣ್ಣ ವಯಸ್ಸಲ್ಲೇ ತಾಯಿನ ಕಳ್ಕೊಂಡಂತಹ ಸಹನಾನ ಅವಳ ತಂದೆ ರಾಮದಾಸ್ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ. ಮಗಳು ತನ್ನ ಮಗಳನ್ನ ಕಳ್ಕೊಂಡಿದ್ದು ನೋಡಿ ತುಂಬ ಬೇಸರಗೊಳ್ತಾರೆ. ಅಂಕಿತ್ ಮತ್ತು ರಾಮದಾಸ್ ಇಬ್ಬರೂ ಸೇರಿದ್ರು
ಸಹನನ ಸಮಾಧಾನ ಮಾಡೋದು ತುಂಬ ಕಷ್ಟ ಆಗುತ್ತೆ. ನೀವೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನನ್ ಮಗಳು ನನಗ್ ಬೇಕು. ನಿಮ್ಮ ಕೈ ಮುಗ್ದು ಕೇಳ್ಕೊಳ್ತೇನೆ, ನನ್ ಮಗಳನ್ನ ನನಗೆ ಕೊಡಿಸ್ಬಿಡಿ ಪ್ಲೀಸ್. ನನ್ನ ಮಗಳನ್ನಂತೂ ಚೆನ್ನಾಗಿ ನೋಡ್ಕೊಳಕ್ ನಿನ್ ಕೈಲಿ ಆಗ್ಲಿಲ್ಲ. ಅವಳು ದುಡ್ಡಿನ ಮೇಲೆ ಬದುಕ್ತಾ ಇದೀಯಾ. ಅಟ್ಲೀಸ್ಟ್ ನಿನ್ನ ಮಗಳನ್ನ ಸರಿಯಾಗಿ ನೋಡ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ವಾ ನಿನಗೆ? ನಾನು ನಿಂಗೆ ಅವತ್ತೇ ಬಡ್ಕೊಂಡೆ, ಈ ಅಯೋಗ್ಯನ ಮದುವೆ ಆಗೋ ಬದಲು ನನ್ನ ಪಾರ್ಟ್ನರ್ ಪ್ರಕಾಶ್ ಮಗನ ಮದುವೆ ಆಗು ಅಂತ. ಎಲ್ಲಿ ಕೇಳಿದೆ ನನ್ನ ಮಾತನ್ನ? ಇಂಥ ಸಮಯದಲ್ಲೂ ಚುಚ್ಚು ಮಾತಾಡ್ಬೇಕಮ್ಮವ. ದಯವಿಟ್ಟು ಸುಮ್ಮನಿರಿ. ನನ್ನ ಮಗು ಕಾಣಿಯಾಗಿ 8 ಗಂಟೆ ಆಗಿದೆ, ಇನ್ನೂ ಕಿಡ್ನಾಪರಿಂದ ಫೋನ್ ಬಂದಿಲ್ಲ. ಪಾಪ ನನ್ನ ಮಗು ಎಲ್ಲಿದೆಯೋ ಏನೋ. ಛೇ, ಹಲೋ ಹಲೋ ಮಿಸ್ಟರ್ ಅಂಕಿತ್, ಯಾರು? ನಿನ್ನ ಮಗಳನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ. ವಾಟ್? ಕಿಡ್ನಾಪ? ನನಗೆ ಬೇಕಾಗಿರೋದು ನೀನು ಕೊಟ್ರೆ ನಿನ್ನ ಮಗಳಿಗೆ ಏನು ಮಾಡಲ್ಲ. ನೋಡು, ನಿನಗೆ ಏನ್ ಬೇಕು ಹೇಳೋದನ್ನ ನಾನು ಕೊಡ್ತೀನಿ, ಆದ್ರೆ ನನ್ನ ಮೊಮ್ಮಗೂ ಮಾತ್ರ ಏನು ಮಾಡಬೇಡ. ಓ, ಇಡೀ ಫ್ಯಾಮಿಲಿನೇ ಒಂದ್ ಕಡೆ ಸೇರಿರೋ ಹಾಗಿದೆ. ವೆರಿ ಗುಡ್. ನಾ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ 50 ಲಕ್ಷ ಕ್ಯಾಶ್ನ ಒಂದ್ ಬ್ಯಾಗ್ ಅಲ್ಲಿ ಹಾಕೊಂಡು ಮೆಜೆಸ್ಟಿಕ್ ಇಂದ ಟ್ರೈನ್ ಹತ್ತು ಯಶವಂತಪುರ ರೈಲ್ವೆ ಟ್ರ್ಯಾಕ್ ಹತ್ರ ಇರೋ ಅಂಡರ್ ಬ್ರಿಡ್ಜ್ ಗಳಿಗೆ ಟ್ರೈನ್ ಬರ್ತಿದ್ದ ಹಾಗೆ ಆ ಬ್ಯಾಗ್ ನ ಬಿಸಾಕು. ಆಮೇಲೆ ಫೋನ್ ಮಾಡಿ ಮಗುನ ಎಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲ, ಮೊದಲು ನನ್ನ ಮಗಳು ನಿನ್ ಜೊತೆ ಇರೋದು ಕನ್ಫರ್ಮ್ ಆಗ್ಬೇಕು ನನ್ಗೆ. ಹೌದಾ? ಕೇಳು ನಿನ್ ಮಗಳ ಆರ್ತನಾದನ. ಅಪ್ಪ ಅಮ್ಮ ಪಪ್ಪ. ಅನನ್ಯ, ಎಲ್ಲಿದ್ಯಪ್ಪ? ಎಲ್ಲಿದ್ಯಾ ಪುಟ್ಟ? ಇಷ್ಟು ಸಾಕು. ಹೆತ್ತವರಿಗೆ ತನ್ನ ಮಗಳ ಧ್ವನಿ ಕೇಳಿದ್ರೆ ಸಾಕಲ್ವಾ? ಪೊಲೀಸ್ ಹತ್ರ ಏನಾದ್ರೂ ಹೋದ್ರೆ ನಿನ್ ಮಗಳು ಬಾಡಿನ ಪೀಸ್ ಪೀಸ್ ಮಾಡಿ ಬ್ಯಾಗ್ ನಲ್ಲಿ ಹಾಕಿ ನಾನೇ ಪಾರ್ಸಲ್ ಮಾಡ್ಬಿಡ್ತೀನಿ. ಹುಷಾರ್. ನೋಡು, ನೀನ್ ಹೇಳ್ದಾಗೆ ಮಾಡ್ತೀನಿ. ನನ್ನ ಮಗಳಿಗೆ ಏನ್ ಮಾಡ್ಬೇಡ ಪ್ಲೀಸ್. ನಾಳೆ ಬೆಳಿಗ್ಗೆ 10 ಗಂಟೆ ಮರಿಬೇಡ. ಹಲೋ ಹಲೋ ಹಲೋ. ಅಂಕಿತ್, ಅವ್ರು ಕೇಳಿದಷ್ಟು ದುಡ್ಡು ಅವ್ರು ಕೊಟ್ಬಿಟ್ಟು ನಮ್ ಪುಟ್ಟಿ ನಾವು ಕರ್ಕೊಂಡು ಬಂದ್ಬಿಡೋಣ ಪ್ಲೀಸ್. ಬೇಡಮ್ಮ, ಈ ವಿಚಾರನ ನಾವು ಪೊಲೀಸ್ನವ್ರಿಗೆ ಬಂದು ಇನ್ಫಾರ್ಮ್ ಮಾಡಬೇಕು. ಇಲ್ಲ ಇಲ್ಲ, ಬೇಡ, ಪೊಲೀಸ್ ಹತ್ರ ಬೇಡ. ಆಮೇಲೆ ನನ್ನ ಮಗುಗೇನಾದ್ರೂ ಆದ್ರೆ ಕಷ್ಟ. ಇಂಥವ್ರನ್ನ ಡೀಲ್ ಮಾಡೋದಕ್ಕೆ ಪೊಲೀಸ್ನವರೇ ಸರಿ. ಮೊದ್ಲು ಅವ್ರಿಗೆ ಹೇಳ್ಬಿಡೋಣ. ಇವಳು ನಿಮ್ಮ ಮಗಳಲ್ಲ, ನನ್ನ ಮಗಳು. ಏನ್ ಮಾಡ್ಬೇಕು ಅಂತ ನಾನ್ ಡಿಸಿಷನ್ ತಗೋತೀನಿ, ನೀವು ಸುಮ್ನಿರಿ. ಅಂಕಿತ್, ಈಗ ದುಡ್ಡಿಗೆ ಏನ್ ಮಾಡೋಣ? ಛೇ, ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ದುಡ್ಡಿಗೆ ಯೋಚನೆ ಮಾಡ್ಬೇಡ, ನಾನು ಕೊಡ್ತೀನಿ. ಇವತ್ತು ಬೆಳಿಗ್ಗೆ ಯಾವುದೋ ಬಿಲ್ಡರ್ ಕೊಡಬೇಕು ಅಂತ ನಾನು ಕ್ಯಾಶ್ ತಗೊಂಬಂದಿಟ್ಟಿದ್ದೆ, ಅದನ್ನೇ ಕೊಡ್ತೀನಿ. ಪೊಲೀಸರಿಗೆ ಹೇಳೋದು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ರಾಮದಾಸ್ ಅವ್ರ ಮನಸ್ಸು ತಡೆಯೋದಿಲ್ಲ. ಅವರು ಪೊಲೀಸರಿಗೆ ಹೇಳೇ ಬಿಡ್ತಾರೆ. ಇದ್ದಕ್ಕಿದ್ದಂಗೆ ಪೊಲೀಸರು ಬಂದಿದ್ರಿಂದ ಆ ಕಿಡ್ನ್ಯಾಪರ್ಗೆ ಹಣ ತೆಗೆದುಕೊಂಡು ಹೋದ್ ಕಷ್ಟ ಆಗುತ್ತೆ. ಸಹಜವಾಗಿ ಕಿಡ್ನ್ಯಾಪರ್ಸ್ಗೆ ಸಿಟ್ಟು ಬರುತ್ತೆ. ಕೋಪದಲ್ಲಿ ಕಿಡ್ನ್ಯಾಪರ್ಸ್ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಇದೆ. ಅಂಕಿತ್ಗೂ ಇದೇ ಆತಂಕ ಆವರಿಸುತ್ತೆ. ಹಲೋ, ಟ್ರೈನ್ ಹತ್ತಿರ ತಾನೆ? ಹಾ, ಹತ್ತಿದ್ದೀನಿ ನಾನು. ನಾನು ಹೇಳಿದ ಕಡೆ ಬ್ಯಾಗ್ ಬಿಸಾಕು. ಓಕೆ ಓಕೆ, ಸರಿ.
ತಪ್ಪಿಸ್ಕೊಂಬಿಟ್ಟ. ಮಾವ, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ಯಾರು? ನೋಡಿ ಇವಾಗ ಏನಾಯ್ತು ಅಂತ. ಅವ್ನು ನನ್ನ ಮಗುಗೆ ಏನಾದರೂ ಮಾಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರರು. ಛೇ, ನೋಡಿ, ಇಂಥ ಸಿಚುಯೇಷನ್ಗಳಲ್ಲಿ ನಿಮಗೆ ಹೆಲ್ಪ್ಗಾಗೋದೇ ನಾವು. ಎಷ್ಟೋ ಕೇಸ್ಗಳಲ್ಲಿ ಹಣನ ತಗೊಂಡು ಮಗುನು ಕೊಂದು ಉದಾಹರಣೆಗಳು ಸುಮಾರಿದೆ. ಸೊ ನೀವು ಪೊಲೀಸ್ ಅವ್ರ ಹತ್ರ ಬಂದಿದ್ದು ಕರೆಕ್ಟ್. ಆ ಕಿಡ್ನಾಪರ್ ಫೋನ್ ಮಾಡಿದ್ನಲ್ಲ, ಆ ನಂಬರ್ ಕೊಡಿ. ಸಂತೋಷ್, ನಂಬರ್ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ನ ಇಮಿಡಿಯೇಟ್ ಆಗಿ ಟ್ರೇಸ್ ಮಾಡಿ. ರೈಟ್ ಸರ್. ನಿಮ್ಮ ಮಗುವಿನ ಕಿಡ್ನಾಪ್ ಆದ ದಿನ ಏನೆಲ್ಲ ಆಯ್ತು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನಾನು ಮಗುನ ಕರ್ಕೊಂಡು ಪಾರ್ಕ್ಗೆ ಹೋಗಿದ್ದೆ. ಪಾರ್ಕಲ್ಲಿ ಮಗುನ ಆಟ ಆಡಿಸ್ತಾ ಇದ್ದೆ. ಆಗ ಮಲ್ಲಿ ಕಾಲ್ ಮಾಡಿದ್ಲು. ಮಲ್ಲಿ ಯಾರು? ಮಲ್ಲಿ ಅಂದರೆ ನಮ್ಮನೆ ಕೆಲಸದವಳು. ಏನಂತ ಫೋನ್ ಮಾಡಿದ್ರು? ಮನೇಲಿ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಅಂತ ಫೋನ್ ಮಾಡಿದ್ಲು. ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡಿ ಈ ಕಡೆ ತಿರುಗೋಷ್ಟರಲ್ಲಿ ಮಗು ಇರಲಿಲ್ಲ. ಗ್ಯಾಸ್ ಪೈಪ್ ಕಟ್ ಆಗಿತ್ತಾ? ಹೌದು ಸರ್. ಕಟ್ ಆಗಿತ್ತಾ ಅಥವಾ ನೀನೇ ಕಟ್ ಮಾಡಿದ್ಯಾ? ಇಲ್ಲ ಸರ್, ನಾನು ಯಾಕೆ ಕಟ್ ಮಾಡಲಿ? ಹಾಗಾದ್ರೆ ಈ ಚಾಕು ಮೇಲೆ ಪೈಪ್ ಪಾರ್ಟಿಕಲ್ಸ್ ಹೇಗೆ ಬಂತು? ಅದು ಅದು ಇವಳೇ ಪೈಪ್ನ ಕಟ್ ಮಾಡಿ ನಿಮಗೆ ಕಾಲ್ ಮಾಡಿದ್ದಾರೆ. ಏನ್ ಸರ್, ಏನ್ ಹೇಳ್ತಿದ್ದೀರಿ ನೀವು? ಏನು? ಇವಳು ಗ್ಯಾಸ್ ಪೈಪ್ನ ಕಟ್ ಮಾಡಿದ್ಲ? ಯಾಕೆ ಮಾಡಿದೆ? ಈ ಮಗು ಕಿಡ್ನಾಪ್ಗೂ ನಿನಗೂ ಏನ್ ಸಂಬಂಧ ಹೇಳೋ? ನನಗೂ ಈ ಮಗು ಕಿಡ್ನಾಪ್ಗೂ ಏನು ಸಂಬಂಧ ಇಲ್ಲ ಸರ್. ನನ್ನ ಹಳೆ ಬಾಯ್ ಫ್ರೆಂಡ್ ಹೇಳ್ದಂಗೆ ಮಾಡಿದೆ ಅಷ್ಟೇ. ಹಳೆ ಬಾಯ್ ಫ್ರೆಂಡಾ? ಹೌದು ಸರ್. ನಾನು ಅವನ ಬಿಟ್ಟು ಮನೇಲಿ ನೋಡಿರೋ ಹುಡುಗನ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ನಿನ್ನ ಹಳೆ ಕಥೆನೆಲ್ಲ ಅಂಕಿ ಸರ್ ಹತ್ರ ಹೇಳ್ಬಿಡ್ತೇನಂತ ಎದುರಿಸ್ದೆ ಸರ್. ಏನ್ ನಿನ್ ಹಳೆ ಕತೆ? ಸರ್, ಅದು ಹೇಳೋ. ನಾನು ಇದಕ್ಕಿಂತ ಮುಂಚೆ ಕೆಲಸ ಮಾಡ್ತಿದ್ದ ಮನೇಲಿ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದೆ ಸರ್. ಆ ವಿಷಯ ಅವನಿಗೂ ಗೊತ್ತಿತ್ತು. ಅಂಕಿತ್ ಸರ್ಗೆ ಹೇಳ್ತೀನಿ ಅಂತ ಎದುರಿಸ್ದೆ ಸರ್. ಇದೆಲ್ಲ ಗೊತ್ತಾದ್ರೆ ಎಲ್ಲಿ ಅಂಕಿತ್ ಸರ್ ನನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರಂತ ಅವ್ನು ಹೇಳ್ದಂಗೆ ಮಾಡಿದೆ ಸರ್. ಏನ್ ಹೇಳ್ದ ಅವನು? ಮಗು ಮತ್ತೆ ಅಂಕಿತ್ ಅಣ್ಣ ಎಷ್ಟೊತ್ತಿಗೆ ಪಾರ್ಕ್ ಹೋಗ್ತಾರಂತ ಕಾಲ್ ಮಾಡಿ ಹೇಳಬೇಕು. ಆಮೇಲೆ ಗ್ಯಾಸ್ ಪೈಪ್ ಕಟ್ ಮಾಡಿಬಿಟ್ಟು ಅಂಕಿತ್ ಅಣ್ಣಗೆ ಕಾಲ್ ಮಾಡು ಅಂತ ಹೇಳ್ದೆ ಸರ್, ಅಷ್ಟೇ. ಅವ್ನು ಹೇಳ್ದಂಗೆ ಮಾಡಿದೆ ಸರ್. ಆದರೆ ಅವನು ದೇವರಣ್ಣ ಮಗು ಕಿಡ್ನಾಪ್ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಆ ಹಳೆ ಬಾಯ್ ಫ್ರೆಂಡ್ ನಂಬರ್ ನಿನ್ನ ಹತ್ರ ಇರ್ಬೇಕಲ್ಲ? ಇದೆ ಸರ್, ನನ್ನ ಮೊಬೈಲಲ್ಲಿದೆ. ನಿನ್ ಫೋನ್ ನಲ್ಲಿ ಅವನ್ ಫೋಟೋನು ಇದೆಯಾ? ಹ್ಞೂ ಸರ್, ಇದೆ. ಅವನ್ ಎಲ್ಲಿರೋದು? ಮೊದಲು ವಿಜಯನಗರಲ್ಲಿ ಇದ್ದ ಸರ್. ನಾನು ಅವನಿಗೆ ಸಿಕ್ಕಿ 6 ತಿಂಗಳಾಗಿದೆ. ಇವಾಗ ಎಲ್ಲಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಸರ್.